ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೋಭಾ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ಒಂದು ಚಿಕ್ಕ ಮಗುವಿಗೆ ಫ್ರಾಕ್ ಹೊಲಿತಾ ಇದ್ದೀನಿ. ನಾರ್ಮಲ್ ಫ್ರಾಕು ಯಾವ ರೀತಿ ಹೊಲಿತಾ ಇದ್ದೀನಿ ಅಂತ ನೋಡಿ. ಇದು ಫ್ರಂಟ್ ಆ್ಯಂಡ್ ಬ್ಯಾಕ್ ಈ ರೀತಿ ನಾನು ಕಟ್ ಮಾಡಿ ಇಟ್ಟಿದ್ದೀನಿ. ಇದು ಬಾಡಿ ಪಾರ್ಟ್ ಮಾತ್ರ. ಇದಕ್ಕೆ ನಾನು ಎಷ್ಟು ಇಂಚಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. 14 ಅಗಲ, 14 ಇಂಚು ಉದ್ದ, 10 ಇಂಚ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ತೊಗೊಳ್ಬೋದು. ನಾನು ಅಗಲ 14 ಇಂಚು, ಉದ್ದ 10 ಇಂಚು ತೊಗೊಂಡಿದ್ದೀನಿ. ಈಗ ಕಟ್ ಮಾಡ್ಕೊಳ್ಳೋಣ ನೋಡಿ. ಫೋಲ್ಡಿಂಗು ನನ್ನ ಕಡೆ ಇರಬೇಕು, ನೋಡೋ ಥರ ಇರಬೇಕು. ಫೋಲ್ಡಿಂಗು ಓಪನ್ ಸೈಡ್ ಆಪೋಸಿಟಲ್ಲಿರಬೇಕು. ಇಲ್ಲಿ ಇವಾಗ ನಾನು 2 ಇಂಚ್ ಟೋಟಲಾಗಿ 5 ಇಂಚ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 5 ಇಂಚ್ ಮಾರ್ಕ್ ಮಾಡಿಕೊಂಡು ಈಗ ಆರ್ಮ್ ಹೋಲು 5.5 ಮಾರ್ಕ್ ಮಾಡ್ಕೊಳ್ತೀನಿ. ಮತ್ತು ಫುಲ್ ಎಷ್ಟು ಮೆಷರ್ಮೆಂಟ್ 7 ಪಾಯಿಂಟ್ ಬರುತ್ತೆ ಅದನ್ನು ನಾನು ಹಾಗೆ ತೊಗೊಳ್ತೀನಿ. ಎಷ್ಟಿದೆಯೋ ಅಷ್ಟು ತೊಗೊಳ್ತೀನಿ. ಈಗ ಒಂದು ಲೈನ್ ಹಾಕ್ಕೊಂಡು ಕರ್ವ್ ಶೇಪ್ ತಗೊಳ್ತೀನಿ. ಈಗ ಇಲ್ಲಿ 6.5 ಸಮಥಿಂಗ್ ತೊಗೊಳ್ತೀನಿ. ಮೇಲೆ 7 ಇಂಚು, ಇಲ್ಲಿ ಸ್ವಲ್ಪ ಒಂದು ಅರ್ಧ ಇಂಚ್ ಮಾತ್ರ ಒಳಗಡೆ ಕಟ್ ಮಾಡ್ಕೊಳ್ತೀನಿ ಅಷ್ಟೇ ಫ್ರೆಂಡ್ಸ್. ಈಗ ನಾವು ಇದನ್ನು ಅಂಬ್ರೆಲಾ ಸ್ವಲ್ಪ ಮೇಲೆ ಕೆಳಗೆ ಕಾಣಿಸ್ಬಾರ್ದು, ಅದಕ್ಕೋಸ್ಕರ ಒಂದು ಅರ್ಧ ಇಂಚ್ ಮಾತ್ರ ಮೇಲೆ ಕಟ್ ಮಾಡ್ಕೊಳ್ತೀನಿ. ಈಗ 2 ಇಂಚು ಆದರೆ ಸಾಕಾಗುತ್ತೆ. ಇದಕ್ಕೆ ಚಿಕ್ಕ ಮಕ್ಕಳಿಗೆ ನೆಕ್ ತುಂಬ ಇದು ಬೇಕಾಗಿರಲ್ಲ ನಮಗೆ, ಅದಕ್ಕೋಸ್ಕರ 2 ಇಂಚು. ಡೀಪು ಅಷ್ಟೇ 2.5 ಇಂಚು ಸಾಕಾಗುತ್ತೆ. ನಾರ್ಮಲ್ ರೌಂಡ್ ಶೇಪೇ ನಾನು ಇಲ್ಲಿ ತಗೊಳ್ತೀನಿ. ಬ್ಯಾಕು ಫ್ರಂಟು ಎರಡಕ್ಕೂ ಈಕ್ವಲಾಗೆ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ಈಗ ಟೋಟಲಾಗಿ ಕಟ್ ಮಾಡಿದ್ದಾಯಿತು. ಈಗ ಶೋಲ್ಡ್ರ್ ಹತ್ರ ಮಾತ್ರ ಒಂದು 1/4 ಇಂಚ್ಗೆ ಕಟ್ ಮಾಡ್ಕೊಳ್ತೀನಿ. ನೋಡಿ, ಕಟ್ ಮಾಡಿದ್ಮೇಲೆ ಈ ರೀತಿ ಇರುತ್ತೆ. ಇದರಲ್ಲಿ ನಾನು ಫ್ರಂಟು ಬ್ಯಾಕ್ ಸಪ್ರೇಟ್ ಮಾಡ್ಕೊಳ್ತೀನಿ. ಯಾವುದೋ ಒಂದು ಪಾರ್ಟ್ ತೊಗೊಂಡು ಅದನ್ನು 2 ಪಾರ್ಟ್ ಡಬಲಾಗಿ ಕಟ್ ಮಾಡ್ಕೊಳ್ತೀನಿ ಅಷ್ಟೇ. ಇದಕ್ಕೆ ನಾನು ಜಿಪ್ ಇಕ್ಕಕ್ಕೆ ಪ್ಲ್ಯಾನ್ ಮಾಡಿದ್ದೀನಿ ಫ್ರೆಂಡ್ಸ್. ಈ ರೀತಿ ಕಟ್ ಮಾಡಿ ಎತ್ಕೊಳ್ತಾ ಇದ್ದೀನಿ ನೋಡಿ. ಫ್ರಂಟ್ ಬ್ಯಾಕ್ ರೆಡಿಯಾಗಿದೆ. ಈಗ ಅಂಬ್ರೆಲಾ ಥರ ಕಟ್ ಮಾಡ್ಕೋಬೇಕು. ಅದಕ್ಕೋಸ್ಕರ 24x21 ತೊಗೊಂಡಿದ್ದೀನಿ. 4 ಪೀಸ್ ಇದೆ ಇಲ್ಲಿ ನೋಡಿ. ಇಲ್ಲಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಹಾಕ್ಕೊಂಡು ಕಟ್ ಮಾಡ್ಕೋಬೋದು. ಇಲ್ಲಿ ನೋಡಿ, ಇದು 24 ಇದೆ, ಆ ಕಡೆ ಸೈಡಿಂದ 21 ಇದೆ. ನಾನು ಡಬಲಾಗಿ ಫೋಲ್ಡ್ ಮಾಡಿಕೊಂಡು ತೊಗೊಂಡಿದ್ದೀನಿ. ನೀವು 24x24 ತೊಗೊಂಡ್ರೂ ಓಕೆ. ನೋಡಿ, ಇದನ್ನು ಈಗ ಈ ರೀತಿ ಟ್ರಯಾಂಗಲ್ ಶೇಪ್ಗೆ ಹಾಕ್ಕೋಬೇಕು. ನೋಡಿ, ಈ ರೀತಿ ಹಾಕ್ಕೊಳ್ಬೇಕು. ಈಕ್ವಲಾಗಿ ಹಾಕ್ಕೊಳ್ಳಿ. ಎಷ್ಟು ಹೈಟ್ ಬೇಕೋ ಅಷ್ಟು ನೀವು ತೊಗೊಳ್ಬೋದು. ಎಷ್ಟು ಹೈಟ್ ಬರುತ್ತೋ ಅಷ್ಟು ಹಾಕ್ಕೊಳ್ತೀನಿ.
ಎಕ್ಸ್ಟ್ರಾ ಇದ್ದ ಕ್ಲಾತ್ನ ಕಟ್ ಮಾಡಿ ಎತ್ತಿದ್ದೀನಿ. ಈಗ ಬಾಡಿ ಪಾರ್ಟ್ ಒಂದು ಪಾರ್ಟ್ ಮಾತ್ರ ತೊಗೊಂಡು ಅದನ್ನು ಡಬಲಾಗಿ ಹಾಕ್ಕೊಂಡು ಇಲ್ಲಿ ಎಷ್ಟು ನಿಮಗೆ ಹಿಪ್ ಸೈಜ್ಗೆ ಕರೆಕ್ಟಾಗಿ ಬರಬೇಕು ಆ ರೀತಿ ನೀವು ಹಾಕ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಫಸ್ಟ್ ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಆಮೇಲೆ ಅದಕ್ಕೆ ಒಂದು ಅರ್ಧ ಇಂಚು ಒಳಗಡೆ ಹಾಕಿ ಕರ್ವ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ನೋಡಿ ಫಸ್ಟ್ ಸ್ಟ್ರೈಟ್ ಲೈನ್ ಹಾಕಿದ್ದೀನಿ. ಈಗ ಒಂದು ಅರ್ಧ ಇಂಚಿಗೆ ಮಾತ್ರ ಒಂದು ಕರ್ವ್ ಶೇಪಲ್ಲಿ ತಗೋಬೇಕು. ಈಗ ನಾನು ಎಷ್ಟು ಹೈಟ್ ಬರುತ್ತೋ ಅಷ್ಟು ಇಟ್ಕೊಳ್ತೀನಿ ಫ್ರೆಂಡ್ಸ್. ನನಗೆ 12.5 ಕರೆಕ್ಟಾಗಿ ಬರ್ತಾಯಿದೆ. 12.5 ಫುಲ್ಲಾಗಿ ತೊಗೊಳ್ತೀನಿ ನಾನು. ಆ ಕರ್ವ್ ಶೇಪ್ ಮಾರ್ಕ್ ಮಾಡಿದ್ದೀವಲ್ಲ ಅದಕ್ಕೆ ಮೇಲೇ ಇಟ್ಟು ನೀವು ರೌಂಡಾಗಿ ಅಂಬ್ರೆಲ್ಲಾ ಟಾಪ್ ಥರ ಬರುತ್ತೆ ಇದು. ಈ ರೀತಿ ಕಟ್ ಮಾಡ್ಕೊಳ್ಳಿ. ಈಗ ಅದನ್ನ ಒಂದು ಕರ್ವ್ ಶೇಪಾಗಿ ಡ್ರಾ ಮಾಡಿಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಕಟ್ ಮಾಡಿದ್ದಾಯಿತು. ಈ ರೀತಿ ಇರುತ್ತೆ ಫ್ರೆಂಡ್ಸ್. ಕಟ್ ಮಾಡಿದ್ಮೇಲೆ ಇದರಲ್ಲಿ 4 ಪಾರ್ಟ್ ಇದೆ. ಸ್ಟಿಚ್ ಮಾಡಬೇಕಾದ್ರೆ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂಥೇಳಿ. ನೋಡಿ ಇದನ್ನು ಈ ರೀತಿ ಇಟ್ಟು ಸ್ಟಿಚ್ ಮಾಡ್ಕೊಳ್ಬೇಕಾಗತ್ತೆ. ಇದು 2 ಇಂಚು 3 ಇಂಚು ನಿಮಗೆ ಫ್ರಿಲ್ ಸಿಕ್ಕೋಕ್ಕೋಸ್ಕರ ಇದನ್ನು ನಾನು ತಗೊಂಡಿದ್ದೀನಿ. ಇದು ಎಕ್ಸ್ಟ್ರಾ ಕ್ಲಾತ್ ಇತ್ತಲ್ವ, ಇದನ್ನು ವೇಸ್ಟ್ ಮಾಡೋದು ಬೇಡ ಅಂಥೇಳಿ ನಾನು ಇದನ್ನು ಫ್ರಿಲ್ ಸಿಕ್ಕೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ತಗೊಂಡಿದ್ದೀನಿ. ಇದು 21+1 ಅಂದರೆ 42 ಇಂಚಿದೆ. 2 ಪಾರ್ಟ್ ಇದೆ. ನೋಡಿ ಇದಕ್ಕೆ ನಾನು ಅಪ್ಪರ್ ಬಾಡಿಗೆ ಮಾತ್ರ ಲೈನಿಂಗ್ ಕೊಡೋಣ ಅಂತ ಇದು ಮಾಡಿದ್ದೀನಿ. ಅದಕ್ಕೋಸ್ಕರ ಲೈನಿಂಗ್ ಇದನ್ನು ಹಾಗೆ ಇಟ್ಟು ಕಟ್ ಮಾಡ್ಕೋಬೇಕಾಗುತ್ತೆ, ಲೈನಿಂಗ್ ಅಷ್ಟೇ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋ ಸ್ಟಿಚಿಂಗಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್, ಸ್ಟಿಚಿಂಗ್ ಯಾವ ರೀತಿ ಇರುತ್ತೆ ಅಂಥೇಳಿ. ನನಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಇರೋದರಿಂದ ಆರಿ ಡಿಸೈನ್ ಮಾಡೋದಕ್ಕೆ ಆಗ್ತಾಯಿಲ್ಲ ಫ್ರೆಂಡ್ಸ್. ನನಗೆ ಸ್ವಲ್ಪ ಪ್ರಾಬ್ಲಮ್ ಇದೆ, ಅದಕ್ಕೋಸ್ಕರ ತಲೆ ಸುತ್ತೋ ಪ್ರಾಬ್ಲಮ್ ಇರೋದರಿಂದ ಆರಿ ಸ್ವಲ್ಪ ದಿನ ಹಾಕೋದಕ್ಕಾಗೋದಿಲ್ಲ. ನಾನು ಖಂಡಿತವಾಗ್ಲೂ ಮುಂದಿನ ವೀಡಿಯೋಸಲ್ಲಿ ಸ್ವಲ್ಪ ಚೆನ್ನಾಗಿ ರೆಡಿಯಾಗಿ ಹಾಕ್ತೀನಿ, ಕ್ಷಮಿಸಿ. ನೆಕ್ಸ್ಟ್ ವೀಡಿಯೋಸಲ್ಲಿ ಡಿಸೈನ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮರೀದಿರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.